ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದೇ ನಾಯಕರ ವಿರೋಧ ಅಪಸ್ವರ ಇಲ್ಲ. ಖಂಡಿತ ಇವತ್ತು ಯಾವುದೇ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಶಿವಕುಮಾರ್ ಸಾಹೇಬರ ಒಂದು ಹೆಸರಿಗೆ ಯಾರೂ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ವ್ಯಕ್ತಪಡಿಸಿದ್ದಾರೆ, ನನ್ನ ಸಂಪೂರ್ಣ ಸಹಕಾರ ಶಿವಕುಮಾರ್ ಅವ್ರಿಗಿರ್ತದೆ. ಮತ್ತು 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಟ್ಟಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಜೊತೆಗೆ ಗಟ್ಟಿಯಾದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು. ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಒಂದು ನಾಯಕತ್ವವನ್ನು ಭಾಳ ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರ್ತಾರೆ. ಅವರು ಇವತ್ತು ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ, KPCC ಸಾರಥ್ಯವನ್ನು ನಾನು ವಹಿಸ್ತೀನಿ ಅಂತಕ್ಕಂಥದ್ದು. ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳು ಮತ್ತು ಸಂಘಟನೆಯ ಒಂದು ಚಾತುರ್ಯ ಅವರಲ್ಲಿದೆ. ನಮ್ಮ ಶಿಗ್ಗಾವಿ ಸವನೂರು ಚುನಾವಣೆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದರು. ಇತ್ತೀಚೆಗೆ ಬಾಗಲಕೋಟೆಯ ಚುನಾವಣೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದರು. ಅವರು ಆಡಂಬರದ ಒಂದು ವ್ಯಕ್ತಿತ್ವ ಅಲ್ಲ ಅವರು, ಆದರೆ ಭಾಳ ಒಂದು ರೀತಿ ಸೈಲೆಂಟ್ ಆಪ್ರೇಟರ್ ಅವರು. ಅಂದರೆ ಯಾರಿಗೂ ಗೊತ್ತಾಗಲ್ಲ ಯಾವ ರೀತಿ ಅವರು ಸಂಘಟನೆಯನ್ನು ಮಾಡ್ತಾರೆ, ಯಾವ ರೀತಿ ಅವರು ಯಶಸ್ಸನ್ನು ಗಳಿಸ್ತಾರೆ ಅಂತಕ್ಕಂಥದ್ದು. ಖಂಡಿತ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಖಂಡಿತ ಅವರು ಅಧ್ಯಕ್ಷರಾಗುವಂಥದ್ದಕ್ಕೆ ಯೋಗ್ಯರಿದ್ದಾರೆ ಮತ್ತು ಪಕ್ಷವನ್ನು ಇನ್ನಷ್ಟು ಬಲವಾಗಿ ಅವರು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಸಂಪುಟ ಬಗ್ಗೆ ಯಾವುದೇ ನಾಯಕರ ವಿರೋಧ ಅಪಸ್ವರ ಇಲ್ಲ. ಖಂಡಿತ ಇವತ್ತು ಯಾವುದೇ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಶಿವಕುಮಾರ್ ಸಾಹೇಬರ ಒಂದು ಹೆಸರಿಗೆ ಯಾರೂ ವಿರೋಧ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ವ್ಯಕ್ತಪಡಿಸಿದ್ದಾರೆ, ನನ್ನ ಸಂಪೂರ್ಣ ಸಹಕಾರ ಶಿವಕುಮಾರ್ ಅವ್ರಿಗಿರ್ತದೆ. ಮತ್ತು 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಟ್ಟಾಗಿ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಜೊತೆಗೆ ಗಟ್ಟಿಯಾದಂಥ ನಿರ್ಧಾರವನ್ನು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು. ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಒಂದು ನಾಯಕತ್ವವನ್ನು ಭಾಳ ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರ್ತಾರೆ. ಅವರು ಇವತ್ತು ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ, KPCC ಸಾರಥ್ಯವನ್ನು ನಾನು ವಹಿಸ್ತೀನಿ ಅಂತಕ್ಕಂಥದ್ದು. ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳು ಮತ್ತು ಸಂಘಟನೆಯ ಒಂದು ಚಾತುರ್ಯ ಅವರಲ್ಲಿದೆ. ನಮ್ಮ ಶಿಗ್ಗಾವಿ ಸವನೂರು ಚುನಾವಣೆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದರು. ಇತ್ತೀಚೆಗೆ ಬಾಗಲಕೋಟೆಯ ಚುನಾವಣೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದರು. ಅವರು ಆಡಂಬರದ ಒಂದು ವ್ಯಕ್ತಿತ್ವ ಅಲ್ಲ ಅವರು, ಆದರೆ ಭಾಳ ಒಂದು ರೀತಿ ಸೈಲೆಂಟ್ ಆಪ್ರೇಟರ್ ಅವರು. ಅಂದರೆ ಯಾರಿಗೂ ಗೊತ್ತಾಗಲ್ಲ ಯಾವ ರೀತಿ ಅವರು ಸಂಘಟನೆಯನ್ನು ಮಾಡ್ತಾರೆ, ಯಾವ ರೀತಿ ಅವರು ಯಶಸ್ಸನ್ನು ಗಳಿಸ್ತಾರೆ ಅಂತಕ್ಕಂಥದ್ದು. ಖಂಡಿತ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಖಂಡಿತ ಅವರು ಅಧ್ಯಕ್ಷರಾಗುವಂಥದ್ದಕ್ಕೆ ಯೋಗ್ಯರಿದ್ದಾರೆ ಮತ್ತು ಪಕ್ಷವನ್ನು ಇನ್ನಷ್ಟು ಬಲವಾಗಿ ಅವರು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಸಂಪುಟ